ಪ್ರಹ್ಲಾದ್ ಜೋಶಿ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರಿಗೆ ಸಿಬಿಐನ ಭಯ ಕಾಡ್ತಾ ಇದೆ. ಆ ಪೂರ್ವಾನುಮತಿ, ಮುಕ್ತ ಪೂರ್ವಾನುಮತಿಯನ್ನು ವಾಪಸ್ ಪಡ್ಕೊಂಡ್ರಲ್ಲ, ಆ ವಿಚಾರಕ್ಕೆ ರಿಯಾಕ್ಷನ್ ಕೊಟ್ಟಿರೋದವರು. ಈ ಕೂಡಲೇ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡಬೇಕು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗ್ತಾ ಇದ್ದ ಹಾಗೆ ಬಿಜೆಪಿ ಕಡೆಯಿಂದ ಒತ್ತಡ ಜಾಸ್ತಿ ಆಗ್ತಾ ಇದೆ ಸಿಎಂ ಪದತ್ಯಾಗಕ್ಕಾಗಿ. ಪ್ರಹ್ಲಾದ್ ಜೋಶಿ ಅವರು ಅನೇಕ ವಿಚಾರಗಳನ್ನು ರೇಸ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸಂಸ್ಕೃತಿ, ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಇದು ಸುದೀರ್ಘವಾಗಿ ನಡೀಬೇಕಾಗ್ತದೆ, ಸುದೀರ್ಘವಾಗಿ ನಡೆಸ್ತಾರೆ ಅವರು. ಹಾಗಾಗಿ ನಾವು ಹೋರಾಟವನ್ನು ಮುಂದುವರಿಸ್ತೀವಿ. ಆದರೆ ಬೇಸಿಕಲಿ ನಾನು ಹೇಳೋದು, ಅರೆಸ್ಟ್ ಮಾಡೋದು ಬಿಡೋದು ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳಿಗೆ ಬಿಟ್ಟಿದ್ದು. ಹೈಕೋರ್ಟ್ನಲ್ಲಿ ಕಾನ್ಸ್ಟಿಟ್ಯೂಷನಲ್ ಬೆಂಚ್ಗೆ ಹೋಗ್ಬೋದು, ಸುಪ್ರೀಂ ಕೋರ್ಟ್ನಿಗೆ ಹೋಗ್ಬೋದು, ಅದೆಲ್ಲ ಇಟ್ ಇಸ್ ಎ ಪ್ರೊಸೆಸ್. ಬಟ್ ಬೇಸಿಕಲಿ ಒಂದು ಡಿಟೇಲ್ಡ್ ಹೈಕೋರ್ಟ್ ಜಡ್ಜ್ಮೆಂಟ್ ಬಂದ ನಂತರ ಈ ರೀತಿ ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡಿನ ವೀಕ್ನೆಸ್ ಇದೆ. ಕಾಂಗ್ರೆಸ್ ರಾಹುಲ್ ಗಾಂಧಿ ಹೆದರ್ತಾ ಇದ್ದಾರೆ. ಹಾಂ ಪಕ್ಕಾ, ಇಲ್ಲಾಂದರೆ ಇವ್ರದ್ದು ತೆಗಿತಾರೆ ಅವರೆಲ್ಲ. ನೀವೇನು ಸುದ್ದುಳ್ಳವ್ರಿದ್ದೀರಿ ಅಂತ ಕೇಳ್ತಾರೆ ಸಿದ್ದರಾಮಯ್ಯನವರು. ಅದಕ್ಕೆ ಅವರು ಬಾರಿ ಏನು ಮಾಡ್ತಿದ್ರೆ, ಅವರು ಲೋಕಸಭೆಯೊಳಗೆ ಯಾರದೇ ಹೆಸರನ್ನ ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ. ಅದಕ್ಕೆ A1 A2 ಅಂತ ಮಾತಾಡ್ತಿದ್ರು. ಈಗ A1 A2